ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 81. ಲೇಖಕರು ಕೈಸರ್ ಜಹಾ. ಕಾವ್ಯಳ ಅತ್ತೆಯು ನೀವಿಬ್ಬರು ಇಲ್ಲಿಗೆ ಬನ್ನಿ ಅಥವಾ ಹೊರಗೆ ಊಟ ಮಾಡಿ ಬನ್ನಿ ಎನ್ನುವರು. ಕಾವ್ಯ ಆರ್ಯನ್ಗೆ ಬೇಸರ ಆಗಬಾರದೆಂದು ಸರಿ ಅತ್ತೆ, ನಾವು ಹೊರಗೆಯೇ ಊಟ ಮಾಡಿ ಬರುತ್ತೇವೆ ಎಂದು ಹೇಳಿ ಫೋನ್ ಇಡುವಳು. ಇಬ್ಬರು ಶಾಪಿಂಗ್ ಮುಗಿದ ನಂತರ ಒಂದು ಹೋಟೆಲಿಗೆ ಹೋಗಿ ನಗುತ್ತಾ ಮಾತನಾಡುತ್ತಾ ಹಾಯಾಗಿ ಊಟ ಮಾಡುವರು. ಜನಾರ್ದನ್ ಮನೆಯಲ್ಲಿ ಎಲ್ಲರೂ ಊಟ ಮಾಡಲು ಕುಳಿತಾಗ ಎಲ್ಲರಿಗೂ ಚಾಂದಿನಿ ಮಾತ್ರ ಅಲ್ಲಿ ಇರುವುದಿಲ್ಲ. ಪ್ರತೀಕ್ ತಾನು ಚಾಂದಿನಿಯನ್ನು ಕರೆದು ಬರುತ್ತೇನೆ ಎಂದಾಗ ಶರ್ಮಿಳಾರವರು ಸಂಜೆ ಶಾಪಿಂಗ್ ಮುಗಿಸಿ ನಾವು ಮನೆಗೆ ಬಂದಾಗ ಅವಳು ಮನೆಯಲ್ಲಿ ಇರಲಿಲ್ಲ ಕಣೋ, ಇನ್ನೂ ಕೂಡ ಬಂದಿಲ್ಲ, ಕಾಲ್ ಮಾಡು ಎಂದಾಗ ಪ್ರತೀಕ್ ಈಕೆ ಎಲ್ಲಿ ಹೋಗಿರಬಹುದು ಎಂದು ಯೋಚಿಸಿ ಕಾಲ್ ಮಾಡಿದಾಗ ಚಾಂದಿನಿ ಆಗ ತಾನೇ ಬರುವಳು. ಆಕೆಯ ಕೈಯಲ್ಲಿದ್ದ 5-6 ಬ್ಯಾಗುಗಳನ್ನು ನೋಡಿ ಪ್ರತೀಕ್ ಆಶ್ಚರ್ಯಗೊಳ್ಳುವನು. ಚಾಂದಿನಿ ಹಾಯ್ ಹೇಗಿದ್ದೀರಾ ಎಂದಷ್ಟೇ ಕೇಳಿ ಅವರ ಉತ್ತರಕ್ಕೂ ಕಾಯದೆ ಮೇಲೆ ಹೋಗುವಳು. ಪ್ರತೀಕ್ ಆಕೆಯ ಹಿಂದೆಯೇ ಹೋಗುವನು. ಸುಸ್ತಾಗಿ ಕುಳಿತಿದ್ದವಳನ್ನು ನೋಡಿ ಎಲ್ಲಿಗೆ ಹೋಗಿದ್ದೆ ನೀನು? ಮತ್ತೆ ಇಷ್ಟೊಂದು ವಸ್ತು ಏನು ತಂದಿರೋದು ನೀನು? ಅದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಎಂದು ಕೇಳಿದಾಗ, ನೋಡಿ ಪ್ರತೀಕ್, ನಿಮಗೆ ಇದೆಲ್ಲ ಯಾಕೆ? ನಿಮಗೆ ಕೊಡಿಸುವ ಯೋಗ್ಯತೆ ಇಲ್ಲ ಅಂದ ಮೇಲೆ ಕೇಳುವ ಯೋಗ್ಯತೆ ಕೂಡ ಇಲ್ಲ ಎಂದು ನಿಷ್ಠುರವಾಗಿ ಹೇಳಿದಾಗ, ನಾಲಿಗೆ ಬಿಗಿ ಹಿಡಿದು ಮಾತಾಡು ಎಂದಾಗ ಅವನ ಮುಂದೆ ಬಂದು ಕೈಕಟ್ಟಿ ನಿಂತು, ಏನು ಮಾಡುತ್ತೀರಾ? ಹೊಡೆಯುತ್ತೀರಾ? ಸರಿ ಹೊಡೀರಿ, ಇನ್ನೇನು ತಾನೇ ಬರುತ್ತೆ ನಿಮಗೆ? ನೋಡಿ, ನನಗೆ ತುಂಬ ಸುಸ್ತಾಗಿದೆ, ಸುಮ್ಮನೆ ನನ್ನ ತಲೆ ತಿನ್ನಬೇಡಿ ಎಂದು ಹೇಳಿ ಮಂಚದ ಮೇಲೆ ಮಲಗುವಳು. ಪ್ರತೀಕ್, ಇವತ್ತು ಚಿಕ್ಕಪ್ಪ ಅವರು ಮನೆಯಲ್ಲಿ ಇರುತ್ತಿರಲಿಲ್ಲ ಅಂದರೆ ತೋರಿಸ್ತಿದ್ದೆ ಕಣೆ ನಿನಗೆ ಎಂದು ಹೇಳಿಕೊಂಡವನು ಕೆಳಗಡೆ ಹೋಗಿ, ಮಮ್ಮಿ, ಅವಳು ಫ್ರೆಂಡ್ಸ್ ಜೊತೆ ಊಟ ಮಾಡಿ ಬಂದಿದ್ದಾಳೆ, ಸುಸ್ತಾಗುತ್ತಿದೆ ಅಂತೆ, ಮಲಗುತ್ತೇನೆ ಎಂದಳು ಎಂದು ಹೇಳಿದಾಗ ಶರ್ಮಿಳಾರವರು ಸರಿ ಎಂದು ಸುಮ್ಮನಾಗುವರು. ಮೂವರು ಊಟ ಮುಗಿಸಿ ಮನೆಗೆ ಬರುವರು. ಆರ್ಯನ್ ಮತ್ತು ಕಾವ್ಯ ಇನ್ನೂ ಬಂದಿರುವುದಿಲ್ಲ. ಜಾನಕಿಯವರು ಸಮಯ ನೋಡಿ ಗಂಟೆ 11 ಆಗಿದೆ, ಇನ್ನೂ ಬಂದಿಲ್ಲವಲ್ಲ ಎಂದು ಅಶ್ವಿನಿಗೆ ಕಾಲ್ ಮಾಡಲು ಹೇಳುವರು. ಆಕೆ ಕಾಲ್ ಮಾಡಿ ಕೇಳಿದಾಗ ಬರುತ್ತಿದ್ದೇವೆ, ನೀವು ಮಲಗಿ ಎಂದು ಹೇಳುವರು. ಸರಿ ಎಂದು 3 ಜನರು ಮಲಗಲು ತಮ್ಮ ತಮ್ಮ ರೂಮಿಗೆ ಹೋಗುವರು. ಆರ್ಯನ್ ಮತ್ತು ಕಾವ್ಯ ಮನೆಗೆ ತಲುಪಿದಾಗ 11:30 ಆಗಿರುವುದು. ಎಲ್ಲರೂ ಮಲಗಿದ್ದುದನ್ನು ನೋಡಿ ಸದ್ದು ಮಾಡದ ಹಾಗೆ ಮಲಗಲು ತಮ್ಮ ರೂಮಿಗೆ ಹೋಗಿ ಸೇರಿಕೊಳ್ಳುವರು. ಕಾವ್ಯ ಮಂಚದ ಮೇಲೆ ಮಲಗಿದವಳು, ಆರ್ಯನ್ ತುಂಬ ಸುಸ್ತಾಗುತ್ತಿದೆ, ಗುಡ್ ನೈಟ್ ಎಂದಾಗ ಆಕೆಯ ಪಕ್ಕವೇ ಅಡ್ಡಾದವನು, ಏನು ಸುಸ್ತಿಲ್ಲ, ಎದ್ದೇಳಿ, ಇದು ನೋಡಿ ಎಂದು ಆಕೆಗೆ ಕಾಣದ ಹಾಗೆ ತೆಗೆದುಕೊಂಡಿದ್ದ ಸೀರೆಯನ್ನು ಆಕೆಗೆ ತೋರಿಸಿದಾಗ ಪಟ್ ಅಂತ ಎದ್ದವಳು, ಇದು ಯಾವಾಗ ತೆಗೆದಿದ್ದು ಆರ್ಯನ್ ಎಂದು ಕೇಳಿದಾಗ, ನೀವು ಸೀರೆ ಚೇಂಜ್ ಮಾಡೋದಕ್ಕೆ ಹೋಗಿದ್ರಿ ನೋಡಿ, ಆವಾಗ ತೆಗೆದುಕೊಂಡಿದ್ದು, ಚೆನ್ನಾಗಿದೆಯಾ ಎಂದು ಕೇಳಿದಾಗ ಅವನ ಕೆನ್ನೆಗೆ ಮುತ್ತು ನೀಡಿ, ತುಂಬ ಚೆನ್ನಾಗಿದೆ ಆರ್ಯನ್, ತುಂಬ ಇಷ್ಟವಾಯಿತು ನನಗೆ ಎಂದಾಗ, ಮತ್ತೆ ಬರೀ ಇಷ್ಟೇನಾ ಎಂದು ಕೆನ್ನೆ ಮುಟ್ಟಿಕೊಂಡು ನಾಟಕೀಯವಾಗಿ ಕೇಳಿದಾಗ, ಇತ್ತೀಚೆಗೆ ನಿಮಗೆ ಬರೀ ಇದೇ ಆಯಿತು, ಟೈಮ್ ನೋಡಿ ಮಲಗಿ ಸುಮ್ಮನೆ ಎಂದು ಅವನನ್ನು ಎಳೆದುಕೊಂಡು ಅಪ್ಪಿ ಕೆಲವೇ ನಿಮಿಷದಲ್ಲಿ ನಿದ್ದೆಗೆ ಹೋಗುವಳು. ಆಕೆಯನ್ನು ನೋಡಿ ನಸುನಗುತ್ತಾ ತನ್ನ ಕೈನಿಂದ ಆಕೆಯ ಕೆನ್ನೆ ಸವರಿದವನು, ಯಾವ ಜನುಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೇನೋ ನಾನು, ನೀವು ಸಿಕ್ಕಿರೋದು ದೇವರೇ, ನಮ್ಮಿಬ್ಬರ ಜೀವನ ಯಾವಾಗಲೂ ಹೀಗೆ ಸಂತೋಷದಿಂದ ಇರಲಿ, ಯಾರ ಕೆಟ್ಟ ಕಣ್ಣು ಬೀಳೋದು ಬೇಡ ಎಂದು ದೇವರ ಬಳಿ ಬೇಡಿಕೊಳ್ಳುವನು. ಹಾಗೆಯೇ ನಮ್ಮ ಜೀವನ ಏನೋ ಸರಿ ಇದೆ, ಆದರೆ ಪ್ರತೀಕ್ ಮತ್ತು ಚಾಂದಿನಿ ಜೀವನ ಇನ್ನೂ ಸರಿ ಹೋಗಿಲ್ಲ ಅನ್ನಿಸುತ್ತೆ. ಕಾವ್ಯಾಳಿಗೆ ಹೇಳೋಣ ಎಂದರೆ ಬೇಜಾರು ಮಾಡಿಕೊಳ್ಳುತ್ತಾರೆ. ಏನು ಮಾಡೋದು ಏನು ಎಂದು ಹೇಳಿಕೊಳ್ಳುತ್ತಾ ತಾನು ಮಲಗುವನು.
ಆಗಲೇ ಅವರ ಜೀವನದಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ಒಂದು ಕೆಟ್ಟ ಕಣ್ಣು ಬಿದ್ದಾಗಿತ್ತು. ಇಬ್ಬರ ಖುಷಿಯಾಗೆ ಇರುವುದೋ ಏನೋ ಮುಂದೆ ಸಮಯವೇ ಹೇಳುವುದರಲ್ಲಿತ್ತು. ಬೆಳಗ್ಗೆ ಎದ್ದ ಪ್ರತೀಕ್ ಇಂದು ಕೆಲಸಕ್ಕೆ ಬರುವುದು ತಡವಾಗುವುದು ಎಂದು ಫೋನ್ ಮಾಡಿ ಹೇಳಿ ಚಾಂದಿನಿಯ ಕಡೆಗೆ ನೋಡುವನು. ಆಕೆ ಇನ್ನೂ ಮಲಗಿದ್ದನ್ನು ನೋಡಿ ತಿಂಡಿ ತಿನ್ನಲು ಕೆಳಗೆ ಹೋಗುವನು. ಶರ್ಮಿಳಾ, ಪ್ರತೀಕ್ ಏನು ಇವತ್ತು ಇನ್ನೂ ರೆಡಿಯಾಗಿಲ್ಲ ಎಂದು ತಿಂಡಿ ಬಡಿಸುತ್ತಾ ಕೇಳಿದಾಗ, ಸ್ವಲ್ಪ ಲೇಟ್ ಹೋಗುತ್ತೇನೆ ಮಮ್ಮಿ. ಸರಿ, ನಾನು ಮತ್ತು ಸರಿತಾ ಸೀಮಳಿಗೆ ಮನೆ ಸಾಮಗ್ರಿ ತೆಗೆಯುವುದಕ್ಕೆ ಹೋಗ್ತಾ ಇದ್ದೀವಿ. ಇವರು ಬೆಳಗ್ಗೆನೇ ಎಲ್ಲಿಗೋ ಹೋಗಿದ್ದಾರೆ ಎಂದಾಗ, ಸರಿ ಮಮ್ಮಿ, ನೀವು ಹೋಗಿ, ನಾನು ಒಂದು 11 ಗಂಟೆಗೆ ಹೋಗುತ್ತೇನೆ ಎಂದು ಹೇಳಿ ತಿಂಡಿ ತಿನ್ನುವನು. ಸೀಮಾ ತಾನು ತಿಂಡಿ ತಿಂದು ಕೆಲಸಕ್ಕೆ ಹೋಗುವಳು. ಮನೆಯಲ್ಲಿ ಪ್ರತೀಕ್ ಮತ್ತು ಚಾಂದಿನಿಯನ್ನು ಬಿಟ್ಟರೆ ಬೇರೆ ಯಾರೂ ಇರುವುದಿಲ್ಲ. ರೂಮಿಗೆ ಹೋದಾಗ ಚಾಂದಿನಿ ಫ್ರೆಶ್ ಆಗಿ ನಗುತ್ತಾ ಮೊಬೈಲ್ ನೋಡುತ್ತಿರುವಾಗ ಆಕೆಯ ಮುಂದೆ ಬಂದವನು ಆಕೆಯ ಕೈಯಿಂದ ಥಟ್ಟನೆ ಫೋನ್ ತೆಗೆದುಕೊಂಡು, ಇವತ್ತು ನಾನು ಕೂಡ ನೋಡಬೇಕು ನೀನು ಅದ್ಯಾವನ ಜೊತೆ ಇಷ್ಟೊಂದು ಖುಷಿಯಾಗಿರೋದು ಅಂತ ಎಂದು ಹೇಳುತ್ತಾ ನೋಡುವಾಗ ಗಾಬರಿಯಿಂದ ಎದ್ದು ನಿಂತು ಅವನ ಕೈಯಿಂದ ಫೋನ್ ತೆಗೆದುಕೊಳ್ಳಲು ನೋಡುವಳು. ಆಗ ಪ್ರತೀಕ್ ರೂಮಿನಿಂದ ಹೊರಹೋದವನು ಬಾಗಿಲು ಹಾಕಿಕೊಳ್ಳುವನು. ಚಾಂದಿನಿ ಒಳಗಿನಿಂದ, ಪ್ರತೀಕ್, ಬಾಗಿಲು ತೆಗೆಯಿರಿ ಪ್ಲೀಸ್ ಎಂದು ಗಾಬರಿಯಿಂದ ತುಂಬ ಸಲ ಬಾಗಿಲು ಬಡಿಯುತ್ತಾ ಕೇಳುವಳು. ಪ್ರತೀಕ್ ಆಕೆಯ ಫೋನಿನಲ್ಲಿದ್ದ ಒಬ್ಬ ಅಪರಿಚಿತನ ಜೊತೆಗಿನ ಸಂದೇಶಗಳು, ಹೋಟೆಲಿನಲ್ಲಿ ಊಟ ಮಾಡುವಾಗ ತೆಗೆದಿದ್ದ ಫೋಟೋಗಳು, ಅವರಿಬ್ಬರ ಒಡನಾಟ ಎಲ್ಲವನ್ನು ನೋಡಿದಾಗ ಅವನ ಕಣ್ಣಿನಿಂದ ಅವನಿಗೆ ಅರಿವಿಲ್ಲದಂತೆ ಕಣ್ಣೀರು ಜಾರುವುದು. ಅದನ್ನು ಒರೆಸಿಕೊಂಡವನು ಬಾಗಿಲು ತೆಗೆದು ಆಕೆಯ ಲಗೇಜನ್ನು ತಾನೇ ಪ್ಯಾಕ್ ಮಾಡಿದವನು ಆಕೆಯ ಕೈ ಹಿಡಿದು ಕಾರಿನಲ್ಲಿ ಕೂರಿಸಿ ಅವಳ ತವರು ಮನೆಗೆ ಆಕೆಯನ್ನು ಕರೆದುಕೊಂಡು ಹೋಗುವನು. ಚಾಂದಿನಿಯು ಈಗ ಏನು ಮಾಡೋದು, ಮಮ್ಮಿ ಪಪ್ಪ ಕೇಳಿದರೆ ಏನು ಅಂತ ಹೇಳೋದು ಎಂದು ಕೈ ಹಿಸುಕುತ್ತಾ ಕುಳಿತಿರುವಳು. ಆಕೆಯ ಲಗೇಜ್ಗಳ ಜೊತೆ ಮನೆಗೆ ಬಂದು ಬೆಲ್ ಮಾಡಿದಾಗ ಸಂಗೀತಾರವರು ಬಂದು ಬಾಗಿಲು ತೆಗೆಯುವರು. ಅವರಿಬ್ಬರನ್ನು ಅಲ್ಲಿ ನೋಡಿ ಖುಷಿ ಪಡುವರು. ಆದರೆ ಪ್ರತೀಕ್ ಮುಖದಲ್ಲಿದ್ದ ರೋಷ ಮತ್ತು ಲಗೇಜ್ ನೋಡಿ ಏನೋ ಆಗಿದೆ ಎಂದು ತಿಳಿದವರು ಒಳಬರಲು ಹೇಳಿದಾಗ ಇಬ್ಬರು ಒಳನಡೆಯುವರು. ತನ್ನ ಜೇಬಿನಿಂದ ಮೊಬೈಲ್ ತೆಗೆದು ಅವರ ಕೈಗೆ ನೀಡಿ, ಆಂಟಿ, ನನ್ನ ಬಳಿ ಏನೂ ಕೇಳಬೇಡಿ, ನಿಮ್ಮ ಮಗಳ ಘನಂದಾರಿ ಕೆಲಸ ಇದರಲ್ಲಿದೆ, ಅದನ್ನು ನೋಡಿಕೊಳ್ಳಿ. ಹಾಗೆ ಮಗು ಹುಟ್ಟಿದ ತಕ್ಷಣ ನನ್ನ ಮಗುವನ್ನು ನಾನು ತೆಗೆದುಕೊಂಡು ಈಕೆಗೆ ಡಿವೋರ್ಸ್ ಕೊಡುತ್ತೇನೆ. ಏನೋ ದೊಡ್ಡವರು ಹೇಳಿದರಲ್ಲ ಅಂತ ನಮ್ಮ ಸಂಬಂಧಕ್ಕೆ ಒಂದು ಚಾನ್ಸ್ ಕೊಟ್ಟೆ. ಆದರೆ ಇವಳು ಯಾವುದಕ್ಕೂ ಲಾಯಕ್ಕಿಲ್ಲ. ಇಂತಹ ನೀಚ ಹೆಂಗಸು ನನ್ನ ಮಗುವಿನ ಪಾಲನೆ ಪೋಷಣೆ ಮಾಡುವುದು ಬೇಡವೇ ಬೇಡ. ಕ್ಷಮಿಸಿ ಆಂಟಿ, ಇನ್ನು ಮೇಲೆ ನನಗೂ ಇವಳಿಗೂ ಯಾವ ಸಂಬಂಧ ಇಲ್ಲ. ಮನೆಯಲ್ಲಿ ನಾನು ಯಾರಿಗೂ ಏನೂ ಹೇಳಿಲ್ಲ. ಎಲ್ಲ ಸೀಮಾಳ ಮದುವೆ ಖುಷಿಯಲ್ಲಿದ್ದಾರೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇನ್ನೇನು ಸ್ವಲ್ಪ ದಿನಗಳೇ ಇರೋದು. ನನ್ನ ಮಗು ಬಂದ ತಕ್ಷಣ ಇವಳಿಗೆ ಪೇಪರ್ ಸಿಗುತ್ತೆ. ಮನೆಯವರ ಖುಷಿ ಹಾಳು ಮಾಡುವುದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೇನೆ. ಬರ್ತೀನಿ ಎಂದು ಹೇಳುವವನಿದ್ದನು. ಹೋಗುತ್ತೇನೆ ನಾನು ಎಂದು ಹೇಳಿ ಅಲ್ಲಿಂದ ಹೊರಡುವನು. ಕಲ್ಲಿನ ಹಾಗೆ ನಿಂತಿದ್ದ ಸಂಗೀತಾರ ಕಣ್ಣಿನಿಂದ ಕಣ್ಣೀರು ಇಳಿಯುವುದು. ಮೊಬೈಲ್ ಫೋನ್ ನೋಡಲು ತೆಗೆದುಕೊಂಡಾಗ ಚಾಂದಿನಿ ಅವರ ಕೈನಿಂದ ಕಿತ್ತುಕೊಳ್ಳುವಳು. ಅವಳು ಕಿತ್ತುಕೊಂಡ ರಭಸಕ್ಕೆ ರೋಷದಿಂದ ಆಕೆಯನ್ನು ನೋಡಿ ಆಕೆಯ ಕೆನ್ನೆಗೆ ಜೋರಾಗಿ ಬಾರಿಸಿ ಆಕೆಯ ಕೈಯಿಂದ ಮೊಬೈಲ್ ತೆಗೆದುಕೊಂಡು ಎಲ್ಲವನ್ನು ಚೆಕ್ ಮಾಡಿದವರ ತಲೆ ಮೇಲೆ ಆಕಾಶ ಬಿದ್ದ ಹಾಗೆ ಆಗುವುದು. ಅಲ್ಲಿಯೇ ಸೋಫಾದ ಮೇಲೆ ಕುಳಿತವರು ನೀರು ಕುಡಿದು ಸುಧಾರಿಸಿಕೊಳ್ಳುವರು. ಅವರ ಕಣ್ಣಿನಿಂದ ನೀರು ಎಡೆಬಿಡದೆ ಸುರಿಯುತ್ತಿರುವುದು. ಅವರಿಗೆ ಏನು ಮಾಡಬೇಕೆಂದು ತೋಚುವುದೇ ಇಲ್ಲ. ಕೂಡಲೇ ತಮ್ಮ ಪತಿಗೆ ಕರೆ ಮಾಡಿ ಬೇಗನೆ ಮನೆಗೆ ಬರಲು ತಿಳಿಸುವರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.